ನಿಮ್ಮ ಹತ್ರ ಏನಾದರೂ ಜಿಯೋ ಸಿಮ್ ಇದೆ ಅಂತಂದರೆ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಗೈಸ್. ಇಷ್ಟು ದಿನ ನೀವು ಕಮ್ಮಿ ಪ್ರೈಸ್ಗೆ ನೀವು ರೀಚಾರ್ಜ್ ಮಾಡ್ಕೊಳ್ತಿದ್ದಂಥ ಪ್ಲ್ಯಾನನ್ನು ಜಿಯೋದವರು ಇವಾಗ ತೆಗೆದುಹಾಕಿದ್ದಾರೆ ಆಯಿತಾ. ಯಾವ ಪ್ಲ್ಯಾನನ್ನು ಜಿಯೋ ಸಿಮ್ ಅವರು ಇವಾಗ ರೀಚಾರ್ಜ್ ಪ್ಲ್ಯಾನನ್ನು ತೆಗೆದುಹಾಕಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಓಕೆ, ಸೊ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಮೊದಲೆಲ್ಲ ನೀವು ಜಿಯೋ ಸಿಮ್ಮಲ್ಲಿ ಏನಾದರೂ ನೀವು ರೀಚಾರ್ಜ್ ಮಾಡ್ಕೋಬೇಕು ಅಂತಂದರೆ ಸೊ ನಿಮಗೆ 1 GB ಒಂದು ಪ್ಲ್ಯಾನ್ ಬರ್ತಿತ್ತು ಆಯಿತಾ. ಸೊ ಆ ಒಂದು ಪ್ಲ್ಯಾನ್ ಎಷ್ಟು ರೂಪಾಯಿ ಇರ್ತಿತ್ತು ಅಂತಂದರೆ ಕೇವಲ 249 ರೂಪಾಯಿ ನಿಮಗೆ ರೀಚಾರ್ಜ್ ಪ್ಲ್ಯಾನು ನಿಮಗೆ ಸಿಗ್ತಾಯಿತ್ತು. ನಿಮಗೆ ಇದರಲ್ಲಿ 28 ದಿನ ವ್ಯಾಲಿಡಿಟಿ ಸಿಗ್ತಿತ್ತು, 28 ಡೇಸು ವ್ಯಾಲಿಡಿಟಿ ಸಿಗ್ತಿತ್ತು. ಆ್ಯಂಡ್ ಅದ್ರ ಜೊತೆಗೆ ಪ್ರತಿದಿನ 1 GB ಡೇಟಾ ನಿಮಗೆ ಸಿಗ್ತಿತ್ತು. ಜೊತೆಗೆ SMS ಬಂದು ನೀವು 100 SMS ನೀವು ಮಾಡ್ಬೋದಿತ್ತು. ಪ್ರತಿದಿನ ನೀವು 100 SMS ಪರ್ ಡೇ ನೀವು ಮಾಡ್ಬೋದಿತ್ತು. ಮತ್ತು ಕಾಲ್ ಮಾಡೋದು ಅನ್ಲಿಮಿಟೆಡ್ ಇರ್ತಿತ್ತು ಆಯಿತಾ. ಸೊ ಇದು ತುಂಬ ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಒಂದು ರೀಚಾರ್ಜ್ ಪ್ಲ್ಯಾನ್ ಆಗಿತ್ತು ಮೊದಲು ಆಯಿತಾ. ಬಟ್ ಇವಾಗ ಇದನ್ನು ಜಿಯೋ ಸಿಮ್ಮಲ್ಲಿ ಈ ಒಂದು ರೀಚಾರ್ಜ್ ಪ್ಲ್ಯಾನನ್ನು ಇವಾಗ ರಿಮೂವ್ ಮಾಡಿದ್ದಾರೆ. ಬೇಕಾದರೆ ಇವಾಗ ನೀವು ಜಿಯೋ ಸಿಮ್ಮಲ್ಲಿ ನೀವು ಹೋಗ್ಬಿಟ್ಟು ರೀಚಾರ್ಜ್ ಪ್ಲ್ಯಾನ್ನ ನೀವು ತೆಗೆದು ನೋಡೋಕೆ ಹೋಯ್ತು ಅಂತಂದರೆ ಸೊ ನಿಮ್ಗಲ್ಲಿ 1 GB ಡೇಟಾ ಪ್ಲ್ಯಾನೇ ನಿಮಗೆ ಸಿಗೋಲ್ಲ. ಈಗ 1 GB ಡೇಟಾ ಪ್ಲ್ಯಾನೇ ಇಲ್ಲ ಜಿಯೋದರಲ್ಲಿ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ನಾನು ಜಿಯೋ ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಜಿಯೋ ಆ್ಯಪಲ್ಲಿ ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು 2.5 GB ಪ್ಲ್ಯಾನ್ ಇದೆ, 2 GB ಪ್ಲ್ಯಾನ್ ಇದೆ ಪರ್ ಡೇಗೆ, 1.5 GB ಪರ್ ಡೇಗೆ ಪ್ಲ್ಯಾನ್ ಇದೆ, 3 GB ಪರ್ ಡೇ ಇದೆ, ಆಮೇಲೆ ಜಿಯೋ ಫ್ರೀಡಮ್ ಪ್ಲ್ಯಾನ್ ಇದೆ. ಅದು ಬಿಟ್ಟರೆ ನಿಮ್ಗೆ ಇಲ್ಲಿ ಯಾವುದೇ ಥರ 1 GB ಪ್ಲ್ಯಾನು ಇಲ್ಲ. ಈಗ ಜಿಯೋದವರು ಇದನ್ನು ರಿಮೂವ್ ಮಾಡಿದ್ದಾರೆ, ನೀವು ಇದನ್ನು ರೀಚಾರ್ಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಇದರಿಂದ ತುಂಬ ಜನಕ್ಕೆ ಒಂದು ಬೇಜಾರು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕಮ್ಮಿ ಬೆಲೆಗೆ ಎಷ್ಟೊಂದು ಜನ ರೀಚಾರ್ಜ್ ಮಾಡ್ಕೊಳ್ತಾಯಿದ್ರು, ಅವ್ರುಗಳಿಗೆಲ್ಲ ಇವಾಗ ಬೇಜಾರಾಗಿರುತ್ತೆ ಖಂಡಿತ ಅಲ್ವಾ. ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಇದನ್ನು ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ಥರ ಎಲ್ಲ ರಿಮೂವ್ ಪ್ಲ್ಯಾನ್ಸ್ಗಳನ್ನೆಲ್ಲ ಯಾಕೆ ಜಾಸ್ತಿ ಮಾಡ್ತಾರೆ ಅಂತಂದರೆ ಸೊ ಹೊಸ ಪ್ಲ್ಯಾನ್ಸ್ಗಳು ತಂದು ಜಾಸ್ತಿ ಅಮೌಂಟ್ ಇಟ್ಟು ಕಂಪ್ನಿಗಳನ್ನ ಅವರು ಬೆಳೆಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೋಸ್ಕರ ಇದನ್ನು ರಿಮೂವ್ ಮಾಡಾಕಿದ್ದಾರೆ ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ. ನಿಮ್ಮ ಅನಿಸಿಕೆಯನ್ನು ಏನಕ್ಕೆ ರಿಮೂವ್ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.